ನಮಸ್ಕಾರ. ಈ ವಿಡಿಯೋ ನೋಡ್ಕೊ ಬನ್ನಿ. ಅಣ್ಣ, ಪ್ರದೀಪ್ ಈಶ್ವರ ಅಣ್ಣ, ನಮಸ್ಕಾರ. ಸ್ವಲ್ಪ ಚಿಕ್ಕಬಳ್ಳಾಪುರ ಜನರ ಕಡೆ ಗಮನ ಕೊಡೋಣ. ಅಲ್ಲಿ ಇಲ್ಲಿ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ಅಣ್ಣ. ನಿನ್ನ ಮತ್ತೆ ಗೆಲ್ಬೇಕಾದ್ರೆ ಚಿಕ್ಕಬಳ್ಳಾಪುರಲ್ಲೇ, ಎಲ್ಲಿಲ್ಲೂ ಅಲ್ಲ. ಸ್ವಲ್ಪ ಇಲ್ಲಿನ ಜನಗಳಿಗೆ, ಇಲ್ಲಿನ ಸಮಸ್ಯೆಗಳಿಗೆ ಸ್ವಲ್ಪ ಪ್ರಯಾರಿಟಿ ಕೊಡಿ. ಚಿಕ್ಕಬಳ್ಳಾಪುರದಲ್ಲಿ ಫ್ಲೋರೈಡ್ ಮಿಶ್ರಿತ ನೀರಿದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಕಲುಷಿತ ನೀರನ್ನ ಕಳಿಸ್ತಾ ಇದ್ದಾರೆ ಬೆಂಗಳೂರಿಂದ. ಸೊ ಆ ನೀರು ಫಿಲ್ಟ್ರೇಷನ್ ಆಗೋ ಥರ ಒಂದು ಅಡಿಷ್ನಲ್ ಪ್ಲ್ಯಾಂಟ್ ಹಾಕಿಸಿ. ಚಿಕ್ಕಬಳ್ಳಾಪುರದಲ್ಲಿ ಬಜಾರ್ ರೋಡು ಹೆವಿ ಚಿಕ್ಕದಾಗಿದೆ, ಅದನ್ನ ಅಗಲ ಮಾಡಿಸಿ. ಇನ್ನು ಊರ ಬಾಗ್ಲಿರುವಂಥ ರೈಲ್ವೆ ಗೇಟ್ ಇದೆ, ಅದು ಓಡೋ ಪರಿಸ್ಥಿತಿನೇ ಇಲ್ಲ, ಹಂಗ ಹೋಗಿದೆ. ಅದಕ್ಕೊಂದು ಅಂಡರ್ ಪಾಸ್ ಮಾಡಿಸಿ. ಒಂದು ಡಿಸ್ಟ್ರಿಕ್ಕಾಗಿ ಕೂಡ ಒಂದು ಮರ್ಯಾದೆ ಇಲ್ಲ. ಇವತ್ತು ನಾವು ಒಂದು 20 ನಿಮಿಷ ಕಾಯಬೇಕಾಗುತ್ತೆ ರೈಲ್ ಹೋದರೆ. ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ. ಇನ್ನು 76ಗೆ ಈ ಅಭಿವೃದ್ಧಿ ಕೆಲಸ ನೀವು ಮಾಡೋದು ಬಾಕಿ ಇದೆ, ಅದನ್ನು ಮಾಡಿ. ಚಾಲೆಂಜ್ ಹಾಕಿ ಜನಗಳಿಗೆ. ನಾನು 6 ತಿಂಗಳಲ್ಲಿ ಮಾಡ್ತೀನಿ ಅಂತ ಒಂದು ತೊಡೆ ತಟ್ಬಿಟ್ಟು ಹೋಗಿ, ಮತ್ತು 6 ತಿಂಗಳಲ್ಲಿ ಬಂದು ಮತ್ತೆ ಹೇಳಿ ನಾನು ಮಾಡಿದ್ದೀನಿ ನೋಡಿ ತೊಡೆ ತಟ್ಟಿ. ಆವಾಗ ನಿಮ್ಮ ತೊಡೆ ತಟ್ಟೋಕ್ಕೂ ಮರ್ಯಾದೆ ಇರ್ತದೆ. ಏನು ಮಾಡಿದ್ದೀರಾ ಸುಮ್ಮನೆ ನನ್ನ ಜನ ಆಕ್ಸೆಪ್ಟ್ ಮಾಡಿಲ್ಲ ಅನ್ಬಾರ್ದು. ನಾವೆಲ್ಲ ಆಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಣ್ಣ, ನೀನು ಮಾಡ್ತೀಯ ಅಂದ್ಬಿಟ್ಟು ತೊಡೆ ತಟ್ಬಿಟ್ಟು ಹೇಳೋಣ ನಾನು ಮಾಡ್ತೀನಿ ಕೆಲಸ ಅಂದ್ಬಿಟ್ಟು 6 ತಿಂಗಳಲ್ಲಿ ಮಾಡಿ ತೋರಿಸೋಣ. ಅದು ಮತ್ತೆ ನೀನು ಯಾಕೆ ಹೇಳೋಲ್ಲ, ನಾನು ನೋಡ್ತೀನಿ. ನೀನು ಈ ರೀತಿ ಸುಮ್ಮನೆ ಅಲ್ಲಿ ಹೋಗ್ತೀನಿ, ಅವ್ರು ಮಾತಾಡ್ತೀನಿ, ಇಲ್ಲಿ ಹೋಗ್ತೀನಿ, ಇವ್ರು ಕೆಣಕ್ತೀನಿ, ಅವ್ರೇನೋ ಅಂದ್ರೆ ಅವ್ರು ಮಾತಾಡ್ತೀನಿ ಅಂದ್ಕೊಂಡಿದ್ರೆ ನೀನು ಮತ್ತೆ ಎಲೆಕ್ಷನ್ ಗೆಲ್ಲೋಣ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡು, ಚೆನ್ನಾಗಿ ಮಾಡೋಣ. ಜೈ ಹಿಂದ್.